ಹಳ್ಳಿಯ ಹತ್ತಿರ ಒಂದು ದಟ್ಟವಾದ ಕಾಡಿತ್ತು. ಅಲ್ಲಿ ಒಂದು ಅರಳಿ ಮರದ ಎತ್ತರದ ಕೊಂಬೆಯ ಮೇಲೆ ಒಂದು ಪುಟ್ಟ ಗುಬ್ಬಚ್ಚಿ ವಾಸಿಸುತ್ತಿತ್ತು. ಅದರ ಹೆಸರು ಚೀನಿ. ಉಳಿದ ಪಕ್ಷಿಗಳು ಎತ್ತರಕ್ಕೆ ಹಾರುತ್ತಾ ಕಸರತ್ತು ಮಾಡುತ್ತಿದ್ದವು. ಆದರೆ ಚೀನಿ ಗೂಡಿನ ಮೂಲೆಯಲ್ಲಿ ತಾಳ್ಮೆಯಿಂದ ಕುಳಿತು ಅವುಗಳನ್ನ ನೋಡುತ್ತಾ, ನಾನೂ ಕೂಡ ಹಾರಲು ಸಾಧ್ಯವಾಗಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು, ಮೋಡಗಳ ಆಚೆಗಿನ ಸೂರ್ಯನನ್ನ ಮುಟ್ಟಬಹುದಿತ್ತು ಎಂದು ಮನಸ್ಸಿನಲ್ಲೇ ಯೋಚಿಸುತ್ತಿದ್ದಳು. ಆದರೆ ಹಾರಲು ಪ್ರಯತ್ನಿಸಿದಾಗಲೆಲ್ಲ ಅವಳು ನಡುಗುತ್ತಿದ್ದಳು ಮತ್ತು ಕೆಲವೇ ಕ್ಷಣಗಳಲ್ಲಿ ನೆಲಕ್ಕೆ ಬಿದ್ದು ಬಿಡುತ್ತಿದ್ದಳು. ಪ್ರತಿದಿನ ಪಕ್ಷಿಗಳು ಅವಳನ್ನ ನೋಡಿ ತಮಾಷೆ ಮಾಡುತ್ತಿದ್ದವು. ಅರೆ, ನಿನಗೆ ಹಾರಲು ಸಾಧ್ಯವೇ ಇಲ್ಲ, ನೀನೊಂದು ಹೆದರುಪುಕ್ಕ ಎಂದು ಚುಡಾಯಿಸುತ್ತಿದ್ದವು. ಚೀನಿ ಸುಮ್ಮನೇ ಇರುತ್ತಿದ್ದಳು. ಅವಳ ಕಣ್ಣುಗಳಲ್ಲಿ ನೀರು ತುಂಬಿ ಬರುತ್ತಿತ್ತು. ಆದರೆ ಪ್ರತಿ ರಾತ್ರಿ ಅವಳು ತನಗೆ ತಾನೇ ಹೀಗೆ ಹೇಳಿಕೊಳ್ಳುತ್ತಿದ್ದಳು, ಬಹುಶಃ ನಾನು ದೈಹಿಕವಾಗಿ ದುರ್ಬಲನಾಗಿರಬಹುದು, ಆದರೆ ನನ್ನ ಕನಸುಗಳು ಬಲವಾಗಿವೆ ಮತ್ತು ನನಗೆ ನನ್ನ ಮೇಲೆ ನಂಬಿಕೆಯಿದೆ. ಒಂದು ಬೆಳಗ್ಗೆ ಚೀನಿ ನಿರ್ಧರಿಸಿದಳು, ನಾನು ಹಾರೇ ತೀರುತ್ತೇನೆ, ಬಿದ್ದರೂ ಪರವಾಗಿಲ್ಲ, ಆದರೆ ಪ್ರಯತ್ನವನ್ನಂತೂ ಖಂಡಿತ ಮಾಡುತ್ತೇನೆ. ಅವಳು ರೆಕ್ಕೆಗಳನ್ನ ಬಿಚ್ಚಿ ಜಿಗಿದಳು ಮತ್ತು ನೇರವಾಗಿ ನೆಲಕ್ಕೆ ಬಿದ್ದಳು. ಕೆಲವು ಪಕ್ಷಿಗಳು ಮತ್ತೆ ನಿಂದಿಸಿದವು, ನಿನಗೆ ಇದು ಸಾಧ್ಯವಿಲ್ಲ ಎಂದು ಮೊದಲೇ ಹೇಳಿದ್ದೇವಲ್ಲವೇ. ಚೀನಿ ಸದ್ದಿಲ್ಲದೆ ಎದ್ದು ಮರದ ಬೇರಿನ ಬಳಿ ಕುಳಿತುಕೊಂಡಳು. ಸಂಜೆ ಒಂದು ಗಿಳಿ ಬಂದಿತು. ಅದು ಹೇಳಿತು, ಬೀಳುವುದರಿಂದ ಹಾರಾಟ ನಿಲ್ಲುವುದಿಲ್ಲ. ಹಾರಾಟ ರೆಕ್ಕೆಗಳಿಂದಲ್ಲ, ಧೈರ್ಯದಿಂದ ಬರುತ್ತದೆ ಮತ್ತು ಆ ಧೈರ್ಯ ನಿನ್ನಲ್ಲಿದೆ. ಆ ರಾತ್ರಿ ಚೀನಿ ಮೊದಲ ಬಾರಿಗೆ ನಗುತ್ತಾ ಹೇಳಿದಳು, ನಾನು ಮತ್ತೆ ಪ್ರಯತ್ನಿಸುತ್ತೇನೆ, ಏಕೆಂದರೆ ನನಗೆ ನನ್ನ ಮೇಲೆ ನಂಬಿಕೆ ಇದೆ. ಮರುದಿನ ಬೆಳಗ್ಗೆ ಯಾವುದೇ ಗದ್ದಲವಿರಲಿಲ್ಲ, ಯಾವುದೇ ಚಪ್ಪಾಳೆಯೂ ಇರಲಿಲ್ಲ. ಅಲ್ಲಿ ಚೀನಿ ಮತ್ತು ಅವಳ ಕನಸು ಮಾತ್ರ ಇತ್ತು. ಅವಳು ಮತ್ತೆ ಜಿಗಿದಳು ಮತ್ತು ಈ ಬಾರಿ ಸ್ವಲ್ಪ ಸಮಯದವರೆಗೆ ಹಾರಲು ಸಾಧ್ಯವಾಯಿತು. ನೆಲದ ಮೇಲೆ ಬಿದ್ದಳು ನಿಜ, ಆದರೆ ಅವಳ ಮುಖದಲ್ಲಿ ನಗು ಇತ್ತು. ಈಗ ನಾನು ಹಾರುತ್ತಿದ್ದೇನೆ, ಸ್ವಲ್ಪವೇ ಆದರೂ ಸರಿ ಎಂದುಕೊಂಡಳು. ಒಂದು ದಿನ ಜೋರಾದ ಬಿರುಗಾಳಿ ಬಂದಿತು. ಎಲ್ಲಾ ಪಕ್ಷಿಗಳು ತಮ್ಮ ಗೂಡುಗಳಲ್ಲಿ ಅಡಗಿಕೊಂಡವು. ಆದರೆ ಚೀನಿ ಅಲ್ಲಿಂದಲೇ ಹಾರಾಟ ಆರಂಭಿಸಿದಳು. ಗಾಳಿಗೆ ಸಿಲುಕಿ ಮರಗಳಿಗೆ ಡಿಕ್ಕಿ ಹೊಡೆದರೂ ಪ್ರತಿ ಬಾರಿಯೂ ಅವಳು ಮೇಲಕ್ಕೆದ್ದಳು. ಬಿರುಗಾಳಿ ನಿಂತಾಗ ಚೀನಿ ಮೋಡಗಳ ಹತ್ತಿರ ಹಾರುತ್ತಿದ್ದಳು. ಅವಳನ್ನು ದುರ್ಬಲ ಎಂದು ಕರೆಯುತ್ತಿದ್ದ ಪಕ್ಷಿಗಳು ಇಂದು ಸುಮ್ಮನೆ ಅವಳ ಹಾರಾಟವನ್ನು ನೋಡುತ್ತಿದ್ದವು. ಗಿಳಿ ಹೇಳಿತು, ನೀನು ನಿನ್ನನ್ನು ನಂಬಿದೆ ಮತ್ತು ಅದೇ ನಿನ್ನ ಅತ್ಯಂತ ದೊಡ್ಡ ಶಕ್ತಿ. ವರ್ಷಗಳ ನಂತರ ಒಂದು ಪುಟ್ಟ ಗುಬ್ಬಚ್ಚಿ ಹಾರಲು ಹೆದರುತ್ತಿತ್ತು. ಆಗ ಚೀನಿ ಹೇಳಿದಳು, ಭಯ ಎಲ್ಲರಿಗೂ ಇರುತ್ತದೆ, ಆದರೆ ಯಾರು ತಮ್ಮನ್ನು ತಾವು ನಂಬುತ್ತಾರೋ ಅವರೇ ಹಾರುತ್ತಾರೆ. ಕಥೆಯ ನೀತಿ: ಹಾರಾಟ ರೆಕ್ಕೆಗಳಿಂದಲ್ಲ, ನಮ್ಮ ದೃಢ ಸಂಕಲ್ಪದಿಂದ ಸಾಧ್ಯವಾಗುತ್ತದೆ. ಜನರು ನಿಂದಿಸಬಹುದು, ಆದರೆ ನಿಮ್ಮ ಮೇಲೆ ನೀವು ನಂಬಿಕೆ ಇಡುವುದನ್ನು ಕಲಿಯಿರಿ. ಬಿದ್ದರೂ ಮತ್ತೆ ಎದ್ದು ನಿಲ್ಲುವವನೇ ಅಂತಿಮವಾಗಿ ಯಶಸ್ಸಿನ ಎತ್ತರವನ್ನು ತಲುಪುತ್ತಾನೆ. ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಹೊಸ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದ.